ಮತ್ತು ನಾಗನೂರು ತಂಡಗಳ ನಡುವೆ ಒಂದು ಅದ್ಭುತವಾದ ಪಂದ್ಯ. 10+10 10 ನಿಮಿಷ ಫಸ್ಟ್ ಹಾಫು, ಸೆಕೆಂಡ್ ಹಾಫ್ 10 ನಿಮಿಷ. ಈಗ ನಾಗನೂರು ತಂಡದ ಆಟಗಾರನಿಂದ ರೈಡಿಂಗ್ ನಡೀತಾ ಇದೆ. ಜರ್ಸಿ ನಂಬರ್ 4 ಬಬಲೇಶ್ವರ ತಂಡದ ವಿರುದ್ಧ ಅದ್ಭುತವಾದ ಪ್ರದರ್ಶನವನ್ನು ಮಾಡಿದರು ಶಾಸಕರ ಎದುರಿಗೆ. ಒಂದು ರಣರೋಚಕವಾದ ಪಂದ್ಯದಲ್ಲಿ ನಾಗನೂರು ತಂಡ ವಿಜೇತ ಆಗಿತ್ತು. ಈಗ ಎಂಟಿ ರೈಡ್. ಈಗ ಐನಾಪುರ ತಂಡದ ಆಟಗಾರನಿಂದ ಜರ್ಸಿ ನಂಬರ್ 8 ಒಂದು ರೈಡಿಂಗ್. ಲೈನ್ ಅಂಪೈರ್ಗಳು ದಯವಿಟ್ಟು ಗಮನಿಸಬೇಕು, ಕ್ರೂಷಿಯಲ್ ಮ್ಯಾಚ್ ಆಗಿರುವುದರಿಂದ ಸೂಕ್ಷ್ಮವಾಗಿ ಗಮನಿಸಿ. ಎಂಟಿ ರೈಡ್ ಯಾವುದೇ ಪಾಯಿಂಟ್ ಇಲ್ಲ. ಎರಡೂ ತಂಡಗಳು ಖಾತೆಯನ್ನು ಇನ್ನೂ ತೆರೆದಿಲ್ಲ. ನೋಡೋಣ ಈಗ ನಾಗನೂರು ತಂಡದ ಆಟಗಾರ ಏನಾದರೂ ಪಾಯಿಂಟನ್ನು ಒಯ್ದು ತಮ್ಮ ತಂಡದ ಟಚ್ ಅಂತ ಹೇಳ್ತಾ ಇದ್ದಾರೆ. ಎಸ್, 1 ಪಾಯಿಂಟ್ ಗೋಸ್ ಟು ನಾಗನೂರು. 1-0 ಕಾಂಟ್ರವರ್ಸಿಯಿಂದ. ಈಗ ಐನಾಪುರ ತಂಡದ ಆಟಗಾರನಿಂದ ದಾಳಿ. ನೋಡೋಣ ತಮ್ಮ ಖಾತೆಗೆ ಮೊದಲನೆಯ ಪಾಯಿಂಟನ್ನು ಒಯ್ತಾರ ಅಥವಾ FT ಬರ್ತಾರ. 1-0 ನಾಗನೂರು 1, ಐನಾಪುರ್ ಇನ್ನೂ ಪಾಯಿಂಟ್. ಅವಸರದ ಟ್ಯಾಕಲ್. 1-1 ಈಚ್ ಒನ್. ಐನಾಪುರ್ 1, ನಾಗನೂರು 1. ಒಂದು ಸಾಂಘಿಕ ಹಿಡಿತ ಐನಾಪುರ ತಂಡದಿಂದ. 2-1. ಮ್ಯಾಚ್ ತುಂಬಾ ಸೂಕ್ಷ್ಮವಾಗಿ ನಡೀತಾ ಇದೆ. ಕ್ರೂಷಿಯಲ್ ಮ್ಯಾಚ್ ಆಗಿರುವುದರಿಂದ ಯಾರು ತಂಡ ಅವಸರ ಮಾಡ್ತಾ ಇಲ್ಲ. ತುಂಬಾ ಕಾಶಿನಾಥ್ ಸರ್ ಮತ್ತು ವಾಗ್ಮರೆ ಸರ್ ಮೈದಾನ ಹತ್ರ ಬರಬೇಕು. ಕಾಶಿನಾಥ್ ಸರ್ ಮತ್ತು ವಾಗ್ಮರೆ ಸರ್. ಎಂಟಿ ರೈಡ್. ಈಗ ಸಿನಾಳ ತಂಡದ ನಾಗನೂರು ತಂಡದ ಆಟಗಾರನಿಂದ ದಾಳಿ. ಜರ್ಸಿ ನಂಬರ್ 5. 2-1 ಐನಾಪುರ್ 2, ನಾಗನೂರು 1. ಎಂಟಿ ರೈಡ್. ಬೋನಸ್ ಆನ್ ಇಲ್ಲ. ಕೋರ್ಟ್ನಲ್ಲಿ 5 ಜನ ಇರೋದ್ರಿಂದ ನಾಗನೂರು ಕೋರ್ಟಲ್ಲಿ ಬೋನಸ್ ಪಾಯಿಂಟ್ಗೆ ಅವಕಾಶ ಇಲ್ಲ. ಟ್ಯಾಕಲ್ ಪಾಯಿಂಟನ್ನು ತರಬೇಕು. ನೋಡೋಣ ಏನಾಗುತ್ತೆ. ಆಕ್ರಮಣಕಾರಿ ದಾಳಿ, ಅಗ್ರೆಸಿವ್ ರೈಟ್. ಬೋನಸ್ನ ಪ್ರಯತ್ನ. ಬೋನಸ್ ಇಲ್ಲ. ಈಗ ನಾಗನೂರು ತಂಡದ ಆಟಗಾರನಿಂದ ಡೂ ಆರ್ ಡೈ. ಇಲ್ಲದ ಮಡಿ. ಮಡಿ ಪಾಯಿಂಟ್ ಅನ್ನ ತರಲೇಬೇಕು. ಮುಟ್ಟಿ ಬಾ ಇಲ್ಲ ಸಿಕ್ಕಿ ಬಾ. ಕಾಲೆಲ್ಲ ದೂರ ಐತೆ, ಕಾಲೆಲ್ಲ ಪಾಯಿಂಟ್ ಇಲ್ಲ. ಕಂಟ್ರೋಲ್ ಟೀಮ್ ಕ್ಯಾಪ್ಟನ್. ಪಾಯಿಂಟ್ ಗೋಸ್ ಟು ನಾಗನೂರು. ಥರ್ಡ್ ಹ್ಯಾಂಡ್ ನಾಗನೂರು. ಥರ್ಡ್ ಹ್ಯಾಂಡ್. ಡೂ ಆರ್ ರೈಡ್. ಬಾಲ್ ಇಲ್ಲದ ಮಡಿ, ಸಿಕ್ಕು ಬಾ ಇಲ್ಲ. ಐನಾಪುರ ತಂಡಕ್ಕೆ ಅದ್ಭುತವಾದ ಅವಕಾಶ. ಡೂ ಆರ್ ಡೈ ಆಗಿದೆ. ಪಾಯಿಂಟ್ ಒಯ್ಯಬೇಕು, ಇಲ್ಲಾಂದ್ರೆ ಸಿಗಬೇಕು. 2-2 ಸಮಬಲದ ಹೋರಾಟ. ನಾಗನೂರು ತಂಡದವರು ಕಂಟ್ರೋಲ್ ಟೀಮ್ ಕ್ಯಾಪ್ಟನ್. 1 ಅಂಕದ ಮುನ್ನಡೆಯನ್ನ ನಾಗನೂರು ತಂಡ ಕಾಯ್ಕೊಂಡಿದೆ. ಎರಡೂ ತಂಡಗಳು ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಮಾಡಿವೆ. ಮಲ್ಟಿಪಲ್ ಪಾಯಿಂಟ್ಗಳನ್ನು ಯಾವೂ ಬಿಟ್ಕೊಡ್ತಾ ಇಲ್ಲ.
ಈ ರೈಡ್ನಲ್ಲಿ ಮಲ್ಟಿಪಲ್ ಪಾಯಿಂಟ್ 2 ಅದ್ಭುತ ಪಾಯಿಂಟ್ಗಳನ್ನ ತಂದು ಈಗ 4-3 ಐನಾಪುರ ತಂಡ 1 ಪಾಯಿಂಟ್ ಲೀಡ್ ಇದೆ. ಐನಾಪುರ ತಂಡಕ್ಕೆ ಮತ್ತೊಂದು ಅಂಕ. ಐದು 3 2 ಅಂಕಗಳ ಮುನ್ನಡೆ. 5-3 3 ಅಂಕ ನಾಗನೂರ್ ತಂಡ, 5 ಅಂಕ ಐನಾಪುರ್. 3-5. ಅದ್ಭುತವಾದ ಟ್ಯಾಕಲ್. ಪಾಯಿಂಟ್ ಗೋಸ್ ಟು ನಾಗನೂರ್. ಇದರೊಂದಿಗೆ 4-5 ಒಂದೇ ಅಂಕದ ಮುನ್ನಡೆ. ಐನಾಪುರ ತಂಡ 1 ಅಂಕದ ಮುನ್ನಡೆಯನ್ನು ಪಡೆದಿದೆ. 1 ಅಂಕ ಕಬಡ್ಡಿಯಲ್ಲಿ ಏನೂ ಅಲ್ಲ. ಈ ಹಂತದಲ್ಲಿ 1 ಅಂಕ ಮುನ್ನಡೆ ಏನ್ ಬೇಕಾದರೂ ಆಗ್ಬೋದು. ಈ ಹಂತದಲ್ಲಿ ಖಂಡಿತವಾಗಿ 1 ಪಾಯಿಂಟ್ ಏನೂ ಅಲ್ಲ. ಬಟ್ ಎಂಟಿ ರೈಡ್ ಅನ್ನ ಮಾಡಿದ್ದಾರೆ. ಐನಾಪುರ ತಂಡದ ಆಟಗಾರನಿಂದ ಈಗ ದಾಳಿ. ಒಂದು ಅದ್ಭುತವಾದ ನುಗ್ಗಿ ಆಡ್ತಾ ಇರ್ತಕ್ಕಂಥ ಒಳಗೊಕ್ಕು ಪಾಯಿಂಟ್ ತರಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಬೋನಸ್ ಆಫ್ ಇದೆ. ಎಂಟಿ ರೈಡ್ ಫಸ್ಟ್ ಟೈಮ್ ಆಟಗಾರನಿಂದ ದಾಳಿ. ಬೋನಸ್ ಈಸ್ ಆನ್. ಬೋನಸ್ ಆನ್ ಇದೆ ಐನಾಪುರ್ ಕೋರ್ಟಲ್ಲಿ. ನೋಡು ಮನೆ ಕೊಟ್ಟಿನದೇ ಹೋಗಿ ಬಂದೆ ಅಲ್ಲೇ ಅದ್ಭುತವಾದ ಒಂದು ಟ್ಯಾಕಲ್ ಆಗಿತ್ತು. ಬಟ್ ಏಕಾಂಗಿಯಾಗಿ ಟ್ಯಾಕಲ್ ಮಾಡಿದ್ರು. ಹೀಗಾಗಿ ಪಾಯಿಂಟ್ ಗೋಸ್ ಟು ನಾಗನೂರ್. 5-5 ಸಮಬಲ. ಸುರ್ಪಾಲಿ ವರ್ಚಸ್ ಸಾಂಗೋಲ. ಮುಂದಿನ ಪಂದ್ಯ ಸುರ್ಪಾಲಿ ವರ್ಚಸ್ ಸಾಂಗೋಲ. 1 ಪಾಯಿಂಟ್ ಐನಾಪುರ ತಂಡಕ್ಕೆ. 6-5 ಪಂದ್ಯ ಸಾಗುತ್ತಿದೆ. 1 ಪಾಯಿಂಟ್ ಮುನ್ನಡೆಯನ್ನ ಮತ್ತೆ ಐನಾಪುರ ತಂಡ ಪಡೆದಿದೆ. ತುಂಬಾ ರೋಚಕವಾಗಿ ಸಾಗ್ತಾ ಇದೆ. ಒಮ್ಮೆ ಅವ್ರ ಲೀಡು, ಒಮ್ಮೆ ಇವ್ರ ಲೀಡು, ಒಮ್ಮೆ ಈಕ್ವಲ್ಲು. ಈಗ ಮತ್ತೆ ಪುನಃ ಐನಾಪುರ ತಂಡ 1 ಪಾಯಿಂಟ್ ಲೀಡ್ ಇದೆ. ನೋಡೋಣ. ಮ್ಯಾಚ್ ಅಂತೂ ಅದ್ಭುತವಾದ ಪ್ರಯತ್ನ. ಸಂಪೂರ್ಣವಾಗಿ ಆಟಗಾರನನ್ನ ರೈಡರನ್ನ ಹೊರಗೆ ತಳ್ಳಿದ್ದಾರೆ. ಪಾಯಿಂಟ್ ಗೋಸ್ ಟು ಐನಾಪುರ್. 2 ಅಂಕದ ಮುನ್ನಡೆ. 7-5. ಎಂಟಿ ರೈಡ್ 5-7. 2 ಅಂಕಗಳ ಮುನ್ನಡೆಯನ್ನು ಐನಾಪುರ ತಂಡ ಕಾಯ್ದುಕೊಂಡಿದೆ. ಜರ್ಸಿ ನಂಬರ್ 5 ಬೋನಸ್ನ ಪ್ರಯತ್ನವನ್ನು ಮಾಡಿದ್ರು, ಆದರೆ ಪಾಯಿಂಟ್ ಸಿಗಲಿಲ್ಲ. 7-5 ಪಂದ್ಯ ಸಾಗುತ್ತಿದೆ. ಕುಸುಲ್ ಉಪ್ಪರಿಗೆ ಅವರು ರೋಮಾಂಚಕವಾದ ಕೂತು ನೋಡ್ತಾ ಇದ್ದಾರೆ. ಅವರ ಅಪ್ಪ ಅವರು ರಾಮ್ ದಲಿತನಾಥ್ ಅವರು. ಅದ್ಭುತವಾದ ಪ್ರಯತ್ನ ಆಗಿತ್ತು. ಬಟ್ ಪಾಯಿಂಟ್ ಗೋಸ್ ಟು ಐನಾಪುರ್. 5-8 ಫಸ್ಟ್ ಹಾಫ್ ಮುಕ್ತಾಯವಾಗಿದೆ. ಗ್ರೌಂಡ್ ಚೇಂಜ್. 3 ಅಂಕಗಳ ಮುನ್ನಡೆ. ಈಗ ಅದೇ ಊರಿನಿಂದ ತಂಡ ಇಲ್ಲಿ ಆಗಮಿಸಿದೆ. ಹೆಮ್ಮೆಯ ವಿಷಯ. ಈಗ ಐನಾಪುರ ತಂಡದ ಆಟಗಾರನಿಂದ ದಾಳಿ. ಸೂಪರ್ ಟ್ಯಾಕಲ್ ಆನ್ ಇದೆ.
ಅದ್ಭುತವಾದ ರೈಡಿಂಗ್. 5 ಪಾಯಿಂಟ್ಗಳು 5 ಪಾಯಿಂಟ್ಗಳು ಆಲ್ಔಟ್ ಪಾಯಿಂಟ್ ಅನ್ನ ಪಡಿತಾ ಇದೆ. 13-5 8 ಅಂಕಗಳ ಮುನ್ನಡೆ. ಐನಾಪುರ ತಂಡ 8 ಅಂಕಗಳ ಮುನ್ನಡೆಯನ್ನ ಪಡೆದಿದೆ. ಪಾಯಿಂಟ್ ಗೋಸ್ ಟು ನಾಗ್ನೂರ್. 6-13 ಐನಾಪುರ್ ತಂಡದ ಆಟಗಾರನಿಂದ ದಾಳಿ. ಸುರ್ಪಾಲಿ ವರ್ಚಸ್ ಸಾಂಗೋಲಾ. ವಾಗ್ಮರೆ ಸರ್ ಮತ್ತು ಕಾಶಿನಾಥ್ ಸರ್ ಅವರು ಮೈದಾನ ಹತ್ರ ಬರಬೇಕು. ಈ ಮ್ಯಾಚ್ ಮುಗಿದ ತಕ್ಷಣ ಕಾಶಿನಾಥ್ ಸರ್ ಮತ್ತು ವಾಗ್ಮರೆ ಸರ್ ಎರಡು ತಂಡದ ಆಟಗಾರರು. 6-13 7 ಅಂಕಗಳ ಮುನ್ನಡೆ. 6-13 ಪಂದ್ಯ ಸಾಗುತ್ತಿದೆ. ಕಾಶಿನಾಥ್ ಸರ್ ಮತ್ತು ಹಾಗೂ ವಾಗ್ಮರೆ ಸರ್ ಮೈದಾನ ಹತ್ರ ಇರಬೇಕು. ಈಗ ಪಾಯಿಂಟ್ ಗೋಸ್ ಟು ನಾಗ್ನೂರ್. 7-13 6 ಅಂಕಗಳ ಮುನ್ನಡೆ. ಈಗಲೂ ಕೂಡ ಐನಾಪುರ್ 6 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಶಿನಾಥ್ ಸರ್ ಮತ್ತು ವಾಗ್ಮರೆ ಸರ್ ಹಾ 14-7 ಪಂದ್ಯ ಸಾಗುತ್ತಿದೆ. 7-14 7 ಅಂಕಗಳ ಮುನ್ನಡೆಯನ್ನು ಐನಾಪುರ ತಂಡ ಕಾಯ್ದುಕೊಂಡಿದೆ. 7-14 ವಿಫಲ ಟ್ಯಾಕಲ್ ನಾಗ್ನೂರ್ ತಂಡಕ್ಕೆ ಅಂಕ. 8-14 ಪಂದ್ಯ ಸಾಗುತ್ತಿದೆ. ಈಗ ಐನಾಪುರ ತಂಡದ ಆಟಗಾರನಿಂದ ದಾಳಿ. ಹೌದಾ ಈ ಸೈಡ್ ಮುಂದಿನ ತಂಡಗಳು ಸುರ್ಪಾಲಿ ವರ್ಸಸ್ ಸಾಂಗೋಲಾ ವರ್ಸಸ್ ಸುರ್ಪಾಲಿ. ಎರಡೂ ತಂಡಗಳು ಈ ಪಂದ್ಯ ಮುಗಿದ ನಂತರ ತಕ್ಷಣ ಕೋರ್ಟ್ನಲ್ಲಿ ಬರಬೇಕು. ಸೆಕೆಂಡ್ ಟೈಮ್ ಔಟ್. ಫಸ್ಟ್ ಐನಾಪುರ್. ನಾವೇನು ಬಸೋಣ ನಿನಗೆ ಆಡಿ ಯಾವುದು ಬೇಕು? ದಯವಿಟ್ಟು ಮೈದಾನದಿಂದ ಹೊರಗಡೆ ಬರಬೇಕು, ಇಲ್ಲ ಕಟ್ಕೋಬೇಕು ಸರ್. ಅದು ಒಂದು ಜನ ಕೇಳ್ಕೊಂಡ್ರೆ ಎಲ್ಲರೂ ಅಷ್ಟೇ ರೋಮಾಂಚಕವಾದ ಪಂದ್ಯ ಸಾಗುತ್ತದೆ. ಕಂಟ್ರೋಲ್ ಟೀಮ್ ಕ್ಯಾಪ್ಟನ್ 15-9 ಪಂದ್ಯ ಸಾಗ್ತಾ ಇದೆ. ಐನಾಪುರ ವಿರುದ್ಧ ಮಹಾಲಕ್ಷ್ಮಿ ನಾಗ್ನೂರ್. 15-9 ಪಂದ್ಯ ಸಾಗುತ್ತಿದೆ. ಸತಿ ಕಟಿಯಪ್ಪ ನೀ ಕಟ್ಯಾಗ ಕುಣಿಸಿ. ಕುಮಾರ್ ಅವರ ದಾಳಿ. ಸಾಕಷ್ಟು ಮಂದಿ ಆಡಳಿತ ಅನುಭವದ ನಿಯಂತ್ರಣ ನಿಲ್ಪಡ ದೀರ್ಘ ಆಟಗಾರ. ವೇಗದ ದಾಳಿ ಬದಿಗೆ ತಮ್ಮ ತಂಡಕ್ಕೆ ಆಸರೆ ಆಗಬಲ್ಲರು. ಮತ್ತೊಂದು ಅಂಕದ ಸಂಪಾದನೆ ಬದಿಗೆ ವಾಪಸ್ ಸಾಧನೆ ಪಡಿತಾ ಇದ್ದಾರೆ. ನೀನು ಹಂಗ ಬಿಡಬೇಡ, ಸೋತಕ್ಕೆ ವಾಟರ್. ಮುಂದಿನ ಪಂದ್ಯ ಸಾಂಗೋಲ ವಿರುದ್ಧ ಸುರ್ಪಾಲಿ. ಮುಂದಿನ ಪಂದ್ಯ ಸಾಂಗೋಲ್ ಮತ್ತು ಸುರ್ಪಾಲಿ. ಆಕಾಶ್ ಅವರ ದಾಳಿ. ಕಾತರ ಕ್ಷಣಕ್ಕೆ ಬೇಗದ ದಾಳಿಗಾರ. ಯಾವಾಗ ಬೇಕಾದ್ರೂ ಚೇಂಪ್ ಮಾಡುವ ಭೂಪ. ಗೋಣೆ ಸಂಗತಿ ಸಂಪಾದನೆ ಮಂದಿಗೆ ವಾಪಸ್ ಸಾಥಿ ಪಡಿತಾ ಇದ್ದಾರೆ. 16-10 ಪಂದ್ಯ ಸಾಗುತ್ತಿದೆ. ಇದು 9,000ದ ಕ್ಷಣಗಣನೆ. 9,000ಕ್ಕೆ ಹೋಗಿ ಮುಟ್ಟುವ ಕಬಡ್ಡಿಯ ತಾವರಿಗಳು ಯಾರು? ಕಾದು ನಿರೀಕ್ಷೆ ಮಂದಿಗೆ ಅತಿ ಶೀಘ್ರದಲ್ಲಿ ಉತ್ತರ ಸಿಗಲಿದೆ. ಕೊನೆಯ ನಿಮಿಷ. ಲಾಸ್ಟ್ 5 minutes ಗೋ. ಲಾಸ್ಟ್ 5 minutes ಗೋ.
ಐದು ನಿಮಿಷ ಆಟ ಮಾತ್ರ ಬಾಕಿ ಇದೆ. ಮತ್ತೊಮ್ಮೆ ವೇಗದ ದಾಳಿ ಕುಮಾರ್ ಅವರಿಂದ ಒಂದು ಅಂಕದ ಸಂಪಾದನೆಯಲ್ಲಿ ವಾಪಸ್ ಹದ್ದು ಪಡಿತಾ ಇದ್ದಾರೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಅದರಲ್ಲಿ ಪಂದ್ಯ ಸಾಗುತ್ತಿದೆ. ಎಸ್ ಆಕಾಶ್ ಮತ್ತು ವೇಗದ ದಾಳಿ ಸಂಘಟಿಸಲಿಕ್ಕೆ ಆಗ್ತಾ ಇದೆ. ಬರ್ತಾವ ಅತ್ಯಂತ ಡಿಫೆನ್ಸ್ ಒಂದೇ ಒಂದು ಕ್ಷಣದಲ್ಲಿ ಅವನು ಕೇಳಬೇಕು ಹೇಳ್ತಾರಪ್ಪ. ಕಂಟ್ರೋಲ್ ಟೀಮ್ ಕ್ಯಾಪ್ಟನ್ 18-10 ಪಂದ್ಯ ಐನಾಪುರ ತಂಡದ ಪರವಾಗಿ 8 ಅಂಕಗಳ ಅಂತರ ಐನಾಪುರ್. ಈಗ ಸೂಪರ್ ಟೆಕಲ್ ಆನೆಗಿದೆ ಹೌದು. ನಾಗ್ನೂರ್ ತಂಡದವರಿಗೆ. ಹೌದ್ರಿ ಸರ್. ಕೈಲೇ ಅತ್ಯುತ್ತಮ ದಾಳಿಗಾರ ಐನಾಪುರ ತಂಡದವರು. ಕುಮಾರ್ ಅವರ ದಾಳಿ ಬ್ಯಾಟ್ ಬರ್ತಾ ಇದೆ. ಓಹೋ, 2 ಅಂಕ ಮತ್ತೊಂದು ಬೀಜಕ್ಕೆ ಆಗ್ತಾ ಇದೆ. ಈಗಿನ ದಾಳಿ ಬದಿಗೆ ಮತ್ತೊಂದು ಅಂಕಗಳ ಸಂಪಾದನೆಗೆ ತಮ್ಮ ತಂಡದ ಖಾತೆಯನ್ನು ಹೆಚ್ಚಿಗೊಳ್ತಾ ಇದ್ರೆ 20-10 ಪಂದ್ಯ ಸಾಗುತ್ತಿದೆ. ಎಸ್ ಮಮ್ಮ ಚಟಿ ಮಮ್ಮ ಕುಂದ್ರತಿ. ನೆಕ್ಸ್ಟ್ ಏಸ್ ಕೊನೆಯ ದಾಳಿಗಾರ ಕಾದರ ಬದಿಗೆ ನಾಲ್ಕು ದಾಳಿಗಾರ ಕೂಡ ಎಸ್ ಪಾಯಿಂಟ್ ಗೋಸ್ ಟು ಐನಾಪುರ್. ಬೋನಸ್ ಮತ್ತು ಪ್ಲಸ್ 3 ಪಾಯಿಂಟ್. ಆ ಕಡೆ ಒಂದು ಬೋರ್ಡ್ ಸಂಪಾದನೆ ಆಗಿದೆ. ಈ ಕಡೆ 1+2 ಪಾಯಿಂಟ್. ಕೊನೆಯ 3 ನಿಮಿಷ. ಕೊನೆಯ 3 ನಿಮಿಷ. ಲಾಸ್ಟ್ 3 ಮಿನಿಟ್ಸ್. ಇದೀಗ ಮತ್ತೆ ಸುದ್ದಿ ಕೊನೆ 3 ನಿಮಿಷ. ಈ 3 ನಿಮಿಷದಲ್ಲಿ ಏನಾಗುತ್ತದೆ ಅಂತ ಕಾದು ನೋಡಬೇಕು. ಏನಾಗಂಗಿಲ್ಲಪ್ಪ. 23-10 ಪಂದ್ಯ ಸಾಗುತ್ತಿದೆ. ಯಾವುದೇ ಆಗದ ಸಂಪಾದನೆ ವಾಪಸ್ ಪಡಿಸಲ್ಲ. ಮತ್ತೊಮ್ಮೆ 4 ಗೋಲ್ ದಾಟಿದ್ದಾರೆ. ಬೋನಸ್ ಸ್ಟಾರ್ಟ್ ಆಗಿದೆ. ಜಿಂಗ ಸಂಪೂರ್ಣ ನಿಜವಾದ ಕಬಡ್ಡಿ ಈಗ ಆರಂಭ ಆಗಿತ್ತು. ಇಲ್ಲಿವರೆಗೆ ನೋಡಿದ್ದು ಅಷ್ಟೇ. ಲೀಗ್ ಪಂದ್ಯ ನೋಡಿದ್ರಿ, ಇನ್ನು ಕಬಡ್ಡಿ ನೋಡೋದಾದ್ರೆ ಇದು ಬ್ಯಾಕ್ ಹೋಲ್ಡ್. ಹೌದು, ಅತ್ಯುತ್ತಮ ದಾಳಿ. ಬ್ಯಾಕ್ ಹೋಲ್ಡ್ ಅಂದ್ರೆ ಹಿಂಗಿರುತ್ತೆ. 9 ಜನ ಬ್ರಾಡ್ಗರ ಅತ್ಯುತ್ತಮ ಬ್ಯಾಕ್ ಹೋಲ್ಡ್ ಮುಖೇನ ತಮ್ಮ ತಂಡಕ್ಕೆ ಹೋಗ್ತಕ್ಕಂಥ ಸಂಪಾದನೆ 24-10 ಪಂದ್ಯ ಸಾಗುತ್ತಿದೆ. ಹೌದ್ರಿ ಸಾಹೇಬ್ರ. 24-11 ಸಾಗುತ್ತೈತ್ರಿ. ಒಳ್ಳೆ ಕಾಂಪಿಟೇಷನ್ ಐತೆ ನೋಡ್ರಿ. 24-11 ಮಧ್ಯೆ ಐನಾಪುರ ತಂಡ ವಿಜಯ ಸಲ ಆಗ್ತಾ ಇದೆ. ಐನಾಪುರ ಬಿಡ ಇಲ್ಲ. ಈಗ ನೆಕ್ಸ್ಟ್ ಜಿಂಗ ಬರ್ತೈತಿ, ಎಲ್ಲರೂ ಒಪ್ಕೋಬೇಡ್ರಿ. ಜಿಂಗ ಸಮಯ